ವಿಷಶುಂಠಿ ಶುಂಠಿಯು ವಿಷವಾಯ್ತಾ? ಹೀಗೊಂದು ಪ್ರಶ್ನೆ ಈಗ ನಮ್ಮೆದುರಿಗೆ ದುತ್ತೆಂದು ಎದ್ದಿರುವಂಥದ್ದು. ಇದಕ್ಕೆ ಕಾರಣ ಏನು? ಹೇಗೆ ಶುಂಠಿ ವಿಷಕಾರಕವಾಗಲಿಕ್ಕೆ ಸಾಧ್ಯ? ಅದನ್ನು ಬೆಳೆಯುವ ರೀತಿಯಲ್ಲಿ ಏನೆಲ್ಲ ಸಮಸ್ಯೆಗಳು ಉಂಟಾಗ್ತಾ ಇವೆ? ಇದೆಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ನಮ್ಮೊಂದಿಗೆ ವಿಶೇಷ ಅತಿಥಿಗಳಿದ್ದಾರೆ. ಬನ್ನಿ ಮೊದಲಿಗೆ ಅವರನ್ನ ಸ್ವಾಗತಿಸೋಣ. ನಮ್ಮೊಂದಿಗೆ GKVKಯ ಉಪನ್ಯಾಸಕರಾಗಿರುವಂತಹ ಸಂಬಾರ ಪದಾರ್ಥಗಳ ತಜ್ಞರಾಗಿರುವಂತಹ ಡಾಕ್ಟರ್ BS ಶ್ರೀರಾಮ್ ಅವರು ನಿಂತಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಆಹಾರ ತಜ್ಞರಾಗಿರುವಂತಹ KC ರಘು ನಿಂತಿದ್ದಾರೆ. ರಘುವರೇ, ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ಶಿವಮೊಗ್ಗ ಸ್ಟುಡಿಯೋದಿಂದ ನಮ್ಮೊಂದಿಗಿದ್ದಾರೆ ಆಹಾರ ಸುರಕ್ಷಣಾಧಿಕಾರಿ, ಜಿಲ್ಲಾ ಅಧಿಕಾರಿ ಕೃಷ್ಣಪ್ಪ ಅವರು. ಕೃಷ್ಣಪ್ಪ ಅವರೇ, ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಎಸ್, ಹಾಗಿದ್ರೆ ಈ ಪ್ರಶ್ನೆ ಈಗ ತಲೆದೋರ್ಲಿಕ್ಕೆ ಕಾರಣ ಏನು? ಅಡುಗೆಗೆ ಶುಂಠಿ ಬಳಸ್ತಾ ಇದ್ದಾಗ ಸ್ವಲ್ಪ ಹುಷಾರಾಗಿರಿ ಎನ್ನುವಂತಹ ಎಚ್ಚರಿಕೆ ಯಾಕೆ ಕೊಡಬೇಕಾದಂತಹ ಸ್ಥಿತಿ ಬಂದಿದೆ? ಶುಂಠಿ ಬಿತ್ತನೆಯಿಂದ ಹಿಡಿದು ಶುಂಠಿ ಸಂಸ್ಕರಣೆಯವರೆಗೂ ಬಳಸುವಂತಹ ವಿಷ ಪದಾರ್ಥಗಳ ವಿವರವನ್ನ ನೋಡಿದ್ರೆ ಎಂಥವರು ಬೆಚ್ಚಿ ಬೀಳೋದು ಗ್ಯಾರಂಟಿ. ಅದರ ಬಗ್ಗೆ ವಿವರವನ್ನ ನೋಡೋಣ ಈ ವರದಿಯಲ್ಲಿ, ನಂತರ ಚರ್ಚೆ ಮಾಡೋಣ. ಅಡುಗೆಯಿಂದ ಹಿಡಿದು ಆಯುರ್ವೇದ ಚಿಕಿತ್ಸೆವರೆಗೂ ಶುಂಠಿ ಅತ್ಯಗತ್ಯ. ಆದ್ರೆ ಶುಂಠಿ ಈಗ ವಿಷಕಾರಿಯಾಗ್ತಾ ಇದೆ. ಭೂಮಿಯಲ್ಲಿ ಬಿತ್ತನೆಯಿಂದ ಸಂಸ್ಕರಣೆಯಾಗುವವರೆಗೂ ಕೆಮಿಕಲ್ ಬಳಕೆ ಆಗ್ತಾ ಇದೆ. ಬಿತ್ತನೆ ವೇಳೆ ಕೆಲವು ವಿಷಕಾರಿಕ ರಾಸಾಯನಿಕಗಳನ್ನ ಬಳಸಲಾಗ್ತಾ ಇದೆ. ಶುಂಠಿ ಗಿಡ ಬೆಳೆಯುತ್ತಿದ್ದಂತೆ ಅತಿ ಹೆಚ್ಚು ಕೆಮಿಕಲ್ಗಳಿರುವ ಕೀಟನಾಶಕಗಳನ್ನ ಬಳಸ್ತಾರೆ. ಇಷ್ಟಾದ ಬಳಿಕ ಸಂಸ್ಕರಣೆ ವೇಳೆ ಶುಂಠಿ ಒಣಗಿಸಿ ಸಂಸ್ಕರಿಸುವಾಗ ಬಳಸುವ ರಾಸಾಯನಿಕಗಳ ವಿವರ ಎಂಥವರನ್ನು ಧೃತಿಗೆಡಿಸುತ್ತವೆ. ಮೊದಲು ಶುಂಠಿಯನ್ನ ತಿಕ್ಕಿ ಸಿಪ್ಪೆಯನ್ನ ತೆಗೆಯಲಾಗುತ್ತದೆ. ನಂತರ ಶುಂಠಿಗೆ ಗಂಧಕದ ಲೇಪನ ಮಾಡಲಾಗುತ್ತದೆ. ನಂತರ ಶುಂಠಿಯನ್ನ ಸೋಪಿನ ಪುಡಿ, ಫೆನೈಲ್, ಹಾರ್ಪಿಕ್ ಹಾಕಿ ತೊಳೆಯಲಾಗುತ್ತೆ. ಹೀಗೆ ಮಾಡೋದ್ರಿಂದ ಶುಂಠಿ ಬೆಳ್ಳಗೆ ಮಿಂಚುತ್ತೆ. ಇದು ಹಂಗೆ ಹರಿದಾಕಿದ್ರೆ ಒಂದು ತಿಂಗಳು ಮೇಲೆ ಬೇಕಾಗುತ್ತೆ ಅದು ಒಣಗಲಿಕ್ಕೆ. ಈ ಟೈಪ್ ಮಾಡಿದ್ರೆ ಒಂದು 15-20 ದಿವಸದೊಳಗೆ ಒಣಗುತ್ತೆ. ಇದು ಹಾಕಿ ಹೊಗೆ ಹಾಕಿ ಇದು ಮಾಡಿದ್ರೆ ಒಂದು 15 ದಿವಸದೊಳಗೆ ರೆಡಿ ಆಗುತ್ತೆ, ಕಲರ್ ಬರುತ್ತೆ, ಮಾರ್ಕೆಟ್ ಡಿಮ್ಯಾಂಡ್ ಆಗುತ್ತೆ. ಶುಂಠಿಯನ್ನ ವಿದೇಶಗಳಿಗೆ ರಫ್ತು ಮಾಡಲಾಗುತ್ತೆ. ಶುಂಠಿಯ ಬಣ್ಣ ಬಿಳಿಯದಿದ್ರೆ ಮಾತ್ರ ಹೆಚ್ಚಿನ ಬೆಲೆ ಸಿಗುತ್ತೆ. ಹೀಗಾಗಿ ಬೆಳೆಗಾರರು ರಾಸಾಯನಿಕಗಳ ಮೊರೆ ಹೋಗಿದ್ದಾರೆ. ಕೆಲವೊಂದು ಸ್ಟೇಟಲ್ಲಿ ಬೇಕು ಇದು ಹಾಕಿದ್ದೆ ಕಲರ್ ಬೇಕು. ಕಲರ್ ಅಂದರೆ ನೋಡ್ಲಿಕ್ಕೆ ಚೆನ್ನಾಗಿ ಕಾಣುತ್ತೆ ಅಷ್ಟೇ. ಇದು ಫುಡ್ ಪಾಯ್ಸನ್ನೇ ಇದು. ಬಟ್ ಅದೇ ಬೇಕು ಅಂತ ತಗೊಂತಾರೆ. ಇಲ್ಲಿ ತುಂಬ ಜನ ರೈತರು ಬೆಳೆದಿದ್ದಾರೆ. ಮಾರ್ಕೆಟಲ್ಲಿ ಹಸಿ ಶುಂಠಿದಿಂಗ ಇದನ್ನ ಒಣಗಿಸ್ತಾರೆ. ಇದು ₹2 ಜಾಸ್ತಿ ತಗೊಂಬಂದು ಒಣಗಿಸ್ತೀವಿ. ರೈತರಿಗೆ ಸಿಗತ್ತೆ, ಒಳ್ಳೆ ರೈಟ್ ಸಿಗತ್ತೆ. ಇತ್ತೀಚೆಗೆ ಶುಂಠಿ ವಿಷಕಾರಿಯಾಗುತ್ತಿದೆ ಎಂಬ ದೂರಿನ ಅನ್ವಯ ಜಿಲ್ಲಾ ಆಹಾರ ಸುರಕ್ಷತಾ ಅಧಿಕಾರಿ ಕೃಷ್ಣಪ್ಪ ನೇತೃತ್ವದಲ್ಲಿ ಶಿವಮೊಗ್ಗದ ಹಲವೆಡೆ ದಾಳಿ ನಡೆಸಲಾಗಿದೆ. ನಾವು ಬಂದು ನೋಡಿದಾಗ ಸ್ವಲ್ಪ ಸಲ್ಫರನ್ನು ಚೀಲದಲ್ಲಿ ಇಟ್ಕೊಂಡಿದ್ರು. ಅದನ್ನು ಸಲ್ಫರನ್ನು ಹೊಗೆ ಹಾಕಿ ನಾವು ಇದಕ್ಕೆ ಫ್ಯೂಮಿಗೇಷನ್ ಮಾಡ್ತೀವಿ ಅಂತ ಹೇಳಿದ್ರು ಇವರು. ಅದು ಆರೋಗ್ಯಕ್ಕೆ ಹಾನಿಕರವಾದ ಪದಾರ್ಥ ಆದ್ದರಿಂದ ಇದರ ಮಾದರಿ ಸಂಗ್ರಹಿಸಿ ನಾವು ಪ್ರಯೋಗಾಲಯಕ್ಕೆ ಕಳಿಸ್ತೀವಿ ಟೆಸ್ಟಿಗೆ. ನಮ್ಮ ಪ್ರಯೋಗಾಲಯದ ವರದಿ ಬಂದ್ರ ಮೇಲೆ ಅದರ ಮೇಲೆ ಮುಂದಿನ ಕಾನೂನು ಕ್ರಮ ನಮ್ಮ ಆಯುಕ್ತರ ಹಾಗೂ ಮೇಲಾಧಿಕಾರಿಗಳ ಆದೇಶದ ಮೇರೆಗೆ ನಾವು ತಗೊಳ್ತೀವಿ. ಒಟ್ಟಾರೆ ಉತ್ತಮ ಬೆಲೆಯ ಆಸೆಯಿಂದ ಶುಂಠಿ ಬೆಳೆಗಾರರು ಅತಿ ಹೆಚ್ಚು ರಾಸಾಯನಿಕಗಳನ್ನ ಬಳಸ್ತಾ ಇದ್ದಾರೆ. ಈ ರೀತಿ ಮಾಡುವುದರಿಂದ ಶುಂಠಿ ವಿಷಕಾರಿಕವಾಗಿದೆ. ರಾಸಾಯನಿಕಗಳ ಬಳಕೆಯಿಂದ ಮಣ್ಣಿನ ಫಲವತ್ತತೆ ಕುಸಿಯೋದಲ್ಲದೆ ಕೆಲಸಗಾರರ ಆರೋಗ್ಯದ ಮೇಲೂ ದುಷ್ಪರಿಣಾಮ ಬೀರುತ್ತೆ. ಆದರೆ ಇದರ ಬಗ್ಗೆ ಬೆಳೆಗಾರರಲ್ಲಿ ಜಾಗೃತಿ ಮೂಡಿಸುವ ಅವಶ್ಯವಿದೆ. ಶಿವಮೊಗ್ಗದಿಂದ ಕ್ಯಾಮರಾಮನ್ ಅತೀಕ್ ಜೊತೆ ರಾಜೇಶ್ ಕಾಮತ್, ಸುವರ್ಣ ನ್ಯೂಸ್. ನಮ್ಮ ಆರೋಗ್ಯವನ್ನ ಉತ್ತಮಪಡಿಸಲಿಕ್ಕೆ ಅಂತ ಬಳಸಬೇಕಾದಂತಹ ಶುಂಠಿ ಈ ರೀತಿ ಆರೋಗ್ಯಕ್ಕೆ ಹಾನಿ ಮಾಡುವ ರೀತಿಯಲ್ಲಿ ಬೆಳೆಯಲಾಗ್ತಿದೆ ಅಂತಂದ್ರೆ ಇದಕ್ಕಿಂತ ದೊಡ್ಡ ದುರಂತ ಇನ್ನೊಂದಿಲ್ಲ ಅಂತ ಅನ್ಸುತ್ತೆ. ಹಾಗಿದ್ರೆ ಏನಾಗ್ತಿದೆ ಅಲ್ಲಿ? ಪ್ರಮುಖವಾಗಿ ಶಿವಮೊಗ್ಗದಂತಹ ಜಿಲ್ಲೆಯಲ್ಲಿ ಶುಂಠಿ ಬೆಳೆ ಹೆಚ್ಚಾಗಿ ಬೆಳೆಯಲಾಗುತ್ತೆ. ಅಲ್ಲೂ ಈ ಸಮಸ್ಯೆ ತಲೆದೋರ್ತಾ ಇರುವಂತಹ ಬಗ್ಗೆ, ಅದರ ಬಗ್ಗೆ ದೂರಿನ ಅನ್ವಯ ದಾಳಿ ನಡೆಸಿರುವಂತಹ ಜಿಲ್ಲಾಧಿಕಾರಿಗಳೇ ನಮ್ಮ ಜೊತೆ ಇರುವಂತದ್ದು. ಕೃಷ್ಣಪ್ಪ ಅವರನ್ನ ಕೇಳೋಣ. ಕೃಷ್ಣಪ್ಪ ಅವರೇ, ಆಗ್ತಾ ಇರುವಂತಹ ಸಂಗತಿ ಏನು ಅಂತ ಶುಂಠಿಯ ವಿಚಾರವಾಗಿ ಬಹಳ ಬೇಸರ ತರಿಸುತ್ತೆ, ಜೊತೆಗೆ ಆಘಾತ ಉಂಟು ಮಾಡ್ತಾ ಇದೆ ಅಂತ. ಶುಂಠಿ ವಿಷಕಾರಿ ಅನ್ನುವಂತಹ ವಿಷಯ. ಹೌದು ಮೇಡಮ್. ಅಲ್ಲಿ ಏನ್ ಸಮಸ್ಯೆ ತಲೆದೋರ್ತಾ ಇದೆ? ಹೇಳಿ ಸರ್. ಮಲೆನಾಡಿನ ಹೆಚ್ಚಿನ ಭಾಗದಲ್ಲಿ ಇದು ವಾಣಿಜ್ಯ ಬೆಳೆ. ಈ ವಾಣಿಜ್ಯ ಬೆಳೆನ ಬೆಳಿಬೇಕಾದ್ರೆ ರೈತರು ಅವ್ರಿಗೆ ಗೊತ್ತಿದ್ದ ಪದ್ಧತಿಯನ್ನು ಅನುಸರಿಸ್ತಾರೆ. ಶುಂಠಿ ಬೆಳೆಯೋದರಿಂದ ಹಿಡಿದು ಅದನ್ನು ಸಂಸ್ಕರಿಸಿ ನಂತರ ಅದನ್ನು ಮಾರ್ಕೆಟ್ಗೆ ಕಳಿಸುವವರೆಗೂ ರಾಸಾಯನಿಕಗಳ ಮಿಶ್ರಣ ಆಗ್ತಾ ಇದೆ. ಬೆಳೆಯುವ ಹಂತದಲ್ಲಿ ಅವರು ಕೆಲವು ಔಷಧಿಗಳನ್ನು ತೋಟಗಾರಿಕೆ ಇಲಾಖೆಯವರು ಹಾಗೂ ಕೃಷಿ ಇಲಾಖೆಯವರು ಶಿಫಾರಸು ಮಾಡಿದ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಹೊಡಿತಾರೆ. ಮೊದಲನೇದಾಗಿ ಅಲ್ಲಿ ಅದು ವಿಷಕಾರಿ ಆಗ್ತದೆ.
ಎರಡನೇದಾಗಿ ಆ ನಂತರ ಅದನ್ನ ಬೆಳೆಗಾರರಿಂದ ಖರೀದಿ ಮಾಡಿದ ನಂತರ ಅದನ್ನ ಒಂದು ದೊಡ್ಡ ಕಣದಲ್ಲಿ ಸಂಗ್ರಹಿಸಿ ಮೊದಲನೇದಾಗಿ ಬ್ಲೀಚಿಂಗ್ ಪುಡಿಯಿಂದ ಅದನ್ನು ತೊಳಿತಾರೆ. ಆನಂತರ ಅದನ್ನು ಬಿಸಿಲಲ್ಲಿ 2-3 ದಿನಗಳ ಕಾಲ ಒಣಗಿಸ್ತಾರೆ. ಅದು ಮಾಯಿಶ್ಚರ್ ಆಗೋದ್ರಿಂದ ಮಾಯಿಶ್ಚರು ಮತ್ತು ಟೆಂಪರೇಚರಿಂದ ಫಂಗಲ್ ಇನ್ಫೆಕ್ಷನ್ ಆಗ್ತದೆ. ಆ ನಂತರ ಅದನ್ನು ಒಂದು ಈ ಟ್ರೀ ಗಾರ್ಡ್ ಇರುತ್ತಲ್ಲ, ಒಂದು ಕಬ್ಬಿಣದ ಜಾಲರಿ, ಆ ಥರದ ಒಂದು ಇದರೊಳಗೆ ಸುತ್ತ ಹಾಕಿ ರಾಶಿ ಹಾಕಿ ಮಧ್ಯ ಈ ಬೆಂಕಿ ಕೆಂಡದ ಮೇಲೆ ಈ ಸಲ್ಫರ್ ಕ್ಯೂಬ್ಸನ್ನು ಅದ್ರ ಮೇಲೆ ಹಾಕ್ತಾರೆ. ಆಮೇಲೆ ಸುತ್ತಲೂ ರಾಶಿ ಹಾಕಿದ ಶುಂಠಿ ಮೇಲೆ ಹೊಗೆ ಬಂದ ನಂತರ ಟಾರ್ಪಲ್ ಮುಚ್ಚಿಬಿಡ್ತಾರೆ. ಅದು 24 ಗಂಟೆ ಆ ಫ್ಯೂಮಿಗೇಷನಲ್ಲಿ ಇಟ್ಟು ಆನಂತರ ಹೊರತೆಗೆದಾಗ ಈಗ ಈ ಥರದ ಶುಂಠಿ ಇದೆ ನೋಡಿ, ಇದು ಇನ್ನು ಮೊದಲೇ ಬ್ಲೀಚ್ ಮಾಡೋಕ್ಕಿಂತ ಮೊದಲೇ ಹಾಕಿರುವ ಶುಂಠಿ. ಆ ನಂತರ ಇದನ್ನ ಬ್ಲೀಚ್ ಮಾಡಿದ ನಂತರ ಈ ಥರ ಬರ್ತದೆ. ಇದು ಬಿಳಿಯಾಗಿ ಬಂದು ತುಂಬ ಶುದ್ಧವಾಗಿ ಕಾಣುತ್ತೆ. ಆ ನಂತರ ಇದನ್ನ ಮಾರ್ಕೆಟ್ಗೆ ಬಿಡ್ತಾರೆ. ಎಸ್, ಬಹುಶಃ ಅಂದ್ರೆ ಆ ಬೆಳ್ಳಿಗೆ ಕಾಣುವಂತಹ ಶುಂಠಿಯನ್ನು ತಯಾರು ಮಾಡುವ ಬರದಲ್ಲಿ ನಿಜಕ್ಕೂ ಬೆಳ್ಳಿಗಿರೋದೆಲ್ಲ ಹಾಲಲ್ಲ ಅಂತ ನನಗೆ ಬೆಳ್ಳಿಗಿರೋದೆಲ್ಲ ಶುಂಠಿ ಅಲ್ಲ ಆಗಿದ್ರೆ ಕತೆ. ಇದು ತಾವು ದಾಳಿ ಮಾಡುವ ಮುನ್ನ ತಮ್ಗೆ ಯಾವ ರೀತಿ ಮಾಹಿತಿ ಸಿಗ್ತಾ ಹೋಯ್ತು? ತಾವು ಹೇಗೆ ದಾಳಿ ಮಾಡಿದ್ರಿ? ಎಲ್ಲೆಲ್ಲಿ ಈ ಸಮಸ್ಯೆ ತಲೆದೋರ್ತಾ ಇದೆ ಅಂತ? ಈ ನಮ್ಮ ಮಲೆನಾಡು ಭಾಗದ ಎಲ್ಲಾ ಶುಂಠಿ ಬೆಳೆಯುವ ಪ್ರದೇಶದಲ್ಲಿ ಹೊಸನಗರ, ರಿಪ್ಪನ್ಪೇಟೆ, ಆನಂದಪುರ, ಶಿವಮೊಗ್ಗ, ಆಯನೂರು, ತೀರ್ಥಹಳ್ಳಿ, ಈ ಭಾಗದ ಎಲ್ಲಾ ಕಡೆ ಒಣಶುಂಠಿ ಮಾಡುವವರು ಇದೇ ಕ್ರಮನ ಅನುಸರಿಸ್ತಾರೆ. ಇದರಲ್ಲಿ ನಾನು ಹೇಳುವುದೇನೆಂದ್ರೆ, ರೈತರು ಮುಗ್ಧರು, ಅವರಿಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇರೋದಿಲ್ಲ. ಆ ಬೆಳೆಯನ್ನು ಕೊಂಡುಕೊಂಡ ನಂತರ ಮಾರಾಟಗಾರರು ಮಾಡುವಂತ ದಂಧೆ ಇದು. ಹಾಗಾಗಿ ಈ ಗ್ರಾಮ ಪಂಚಾಯತಿಯವರು ನಮ್ಗೆ ಈ ತರ ಒಂದು ಕಣದಲ್ಲಿ ಮಾಡ್ತಾ ಇದ್ದಾರೆ, ಈ ತರ ಎಲ್ಲ ಶುಂಠಿ ಒಣಗಿಸೋ ಕ್ರಮವನ್ನ, ಇದರ ಘಾಟಿನಿಂದ ಅಂದ್ರೆ ಅದರ ಒಂದು ಘಾಟಿನ ವಾಸನೆಯಿಂದ ಸುತ್ತಮುತ್ತಲಿರ್ತಕ್ಕಂಥ ಮನೆ ವಸತಿ ಪ್ರದೇಶದಲ್ಲಿರ್ತಕ್ಕಂಥ ಜನರಿಗೆ ಆರೋಗ್ಯಕ್ಕೆ ಹಾನಿ ಆಗ್ತದೆ. ಅಲ್ಲಿ ಶುಂಠಿ ಬೆಳೆ ಮಾಡುವ ಕೆಲಸ ಮಾಡುವ ಕಾರ್ಮಿಕರ ಕೈಯೆಲ್ಲ ಹುಣ್ಣಾಗಿದೆ. ಶಾಲೆ ಮಕ್ಕಳು ಕೆಮ್ಮು ದಮ್ಮಿನಿಂದ ತೊಂದರೆಗೊಳಗಾಗಿದ್ದಾರೆ ಅಂತ ಹೇಳಿ ಒಂದು ಕಂಪ್ಲೇಂಟ್ ಅನ್ನು ಬರೆದಿದ್ರು. ಅದರ ಆಧಾರದ ಮೇಲೆ ನಾವು ಆ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿದಾಗ ಅವರು ಕೊಟ್ಟಿರೋ ಎಲ್ಲ ಕಂಪ್ಲೇಂಟ್ಗಳು ಸತ್ಯವಾಗಿದೆ. ಶುಂಠಿಯಿಂದ ಮುಖ್ಯವಾಗಿ ಇದರಿಂದ ಸಲ್ಫರ್ ಇಂದ ಮುಖ್ಯವಾಗಿ ಉಸಿರಾಟದ ತೊಂದರೆ, ಚರ್ಮದ ಉರಿಯೂತ ಅಂದ್ರೆ ಚರ್ಮ ಬಾವು ಬರೋದು, ಅಲರ್ಜಿ, ಜೀರ್ಣಾಂಗದ ತೊಂದರೆ ಅಂದ್ರೆ ಗಂಟಲು ಬೇನೆ, ಅನ್ನನಾಳದ ಹುಣ್ಣು, ಅನ್ನನಾಳದಲ್ಲಿ ಹುಣ್ಣಾಗುವ ಸಂಭವ ಸಹಿತ ಇರ್ತದೆ. ಎಸ್, ಬಹಳಷ್ಟು ಸಮಸ್ಯೆಗಳು ತಲೆದೋರುತ್ತೆ ಅಂತ ಗೊತ್ತಿದ್ರು ಕೂಡ ಈ ತರಹದ ಬೆಳೆಯನ್ನ ಬೆಳಿಲಿಕ್ಕೆ ಮುಂದಾಗ್ತಾ ಇರೋದು ನಿಜಕ್ಕೂ ಕೂಡ ಬೇಸರ ತರಿಸುವಂತ ವಿಚಾರ. ರಘುಜಿ, ಬಹುಶಃ ಪ್ರತಿನಿತ್ಯವೂ ನಾವು ಆಹಾರದಲ್ಲಿ ಕಲಬೆರಕೆ ಇದೆಲ್ಲದರ ಬಗ್ಗೆ ಮಾತನಾಡ್ತಾ ಇರ್ತೀವಿ. ಆದ್ರೆ ಬೆಳೆಯುವಲ್ಲೇ ವಿಷವನ್ನ ಹಾಕಲಾಗ್ತದೆ. ಅದರಲ್ಲೂ ಕೂಡ ಆರೋಗ್ಯಕ್ಕೆ ಬಹಳ ಪೂರಕವಾಗಿರುವಂತಹ ಶುಂಠಿ, ಆಯುರ್ವೇದ ಪದ್ಧತಿಯಲ್ಲಂತೂ ಬಹಳ ವಿಶೇಷವಾದಂತಹ ಸ್ಥಾನವಿದೆ ಶುಂಠಿಯೂ ವಿಷವ ಅಂತ. ಹೌದು, ಅಲ್ಲ, ಈ ತುಳಸಿಯೂ ಹಾಗೆ ಅಂತ ಹೇಳ್ತಾರೆ. ಈಗ ಪದಾರ್ಥ ತಪ್ಪಲ್ಲ, ತುಳಸಿಯಲ್ಲಿರುವ ಪೌಷ್ಟಿಕಾಂಶ ಅಲ್ಲ, ಔಷಧಿ ಗುಣ ಇದ್ದದ್ದೇ. ಆದರೆ ಅದಕ್ಕೂ ಆಂಟಿಬಯೋಟಿಕ್ ಹಾಕಿ ಅಥವಾ ರಾಸಾಯನಿಕಗಳನ್ನು ಹೋಗಿ ಪೆಸ್ಟಿಸೈಡ್ ಹಾಕಿ ತುಳಸಿ ತಗೊಳ್ಳುವಂಥ ಕಾಲ ಈಗ. ಹಾಗಾಯ್ತು, ಅದು ಔಷಧಿ ಗುಣ ಇದೆ, ಆಯುರ್ವೇದದಲ್ಲಿ ಇದೆ. ಆ ಚರಕ ಶುಶ್ರುತ ಇದ್ದಾಗ ಈ ಪೆಸ್ಟಿಸೈಡ್ ಇರಲಿಲ್ಲ, ಆಂಟಿಬಯೋಟಿಕ್ ಇರಲಿಲ್ಲ, ಆಂಟಿಬಯೋಟಿಕ್ ಈ ಥರದ್ದು ಇರಲಿಲ್ಲ. ಹೀಗಾಗಿ ಒಂದು ಏನು ಹೇಳ್ತಾರೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರು ನಮ್ಮ ಈ ಮಲ್ನಾಡ್ ರೀಜನ್ ಅಲ್ಲಿ, ಅದು ಒಂದು ಇಕಲಾಜಿಕಲಿ ಫ್ರಜೈಲ್ ರೀಜನ್, ಬಹಳ ಸೂಕ್ಷ್ಮ ಪ್ರದೇಶ ಪರಿಸರ ದೃಷ್ಟಿಯಿಂದ. ಅಲ್ಲಿ ಇದು ಬಹಳ ದೊಡ್ಡ ಗಂಡಾಂತರವನ್ನು ಮಾಡಿದೆ ಅಂತ ಹೇಳಿ ಆ ಸ್ಟಡಿ ಇಕಲಾಜಿಕಲ್ ಡಿಪಾರ್ಟ್ಮೆಂಟ್ ಅವರು ಒಂದು ಸ್ಟಡಿ ಮಾಡಿದ್ರು. ಅದು ಹೇಳಿದರು, ನಮ್ಮ ಚಿಕ್ಕಮಗಳೂರಿನ ಮೂಡಿಗೆರೆ ಈ ಮಲ್ನಾಡ್ ಬೆಲ್ಟಲ್ಲಿ ಗದ್ದೆಗಳನ್ನೆಲ್ಲ ವರ್ಷಕ್ಕೆ, ಈಗ ಆಮೇಲೆ ಇನ್ನೊಂದು ಹೇಳ್ತಾರೆ ನೋಡಿ, ಶುಂಠಿ ಬೆಳೆಗಾರರು ಒಂದ್ ಕಡೆ ನಿಲ್ಲಲ್ಲ. ಕೇರಳದವ್ರು ಹೆಚ್ಚಿನವರು, ಅವರು ಹೊಲ ತಗೊಂಡು ವರ್ಷಕ್ಕೆ 3 ವರ್ಷಕ್ಕೆ 2 ವರ್ಷಕ್ಕೆ ಈ ತರ ತಗೊಂಡು ಬೆಳೆದು ದುಡ್ಡು ಮಾಡ್ಕೊಡೋದು, 50 ಲಕ್ಷನ 40 ಲಕ್ಷನೋ ಎಷ್ಟು ಬರುತ್ತೋ ಮಾಡೋದು, ಭೂಮಿ ಹಾಳಗೆಡುವುದು, ಹೋಗ್ತಾ ಇರೋದು, ಈ ರೀತಿಯಾಗಿ ಆಗ್ತಾ ಇರತಕ್ಕಂಥದ್ದು.
ಅನ್ಫಾರ್ಚುನೇಟ್ಲಿ ಈ ಜಾಗ ಇದೆಯಲ್ಲ, ಈ ಪರಿಸರ ದೃಷ್ಟಿಯಿಂದ ಭಾಳ ಹಾನಿ ಆಗ್ತಕ್ಕಂಥ ಇದು ಇಲ್ಲಿ ಮಾಡಬಾರ್ದಾಗಿತ್ತು. ಮತ್ತು ಸರ್ಕಾರವೇ ಇವತ್ತು ಶುಂಠಿ ಬೆಳೆಯೋಕ್ಕೆ ಹಾಕ್ತಾ ಇರ್ತವ ರಾಸಾಯನಿಕಗಳಿದಾವಲ್ಲ, ಗದ್ದೆ ಬೆಳೆಯೋರು ಮಲೆನಾಡು ಕಡೆ ಶುಂಠಿ ಬೆಳೆದಾದ್ಮೇಲೆ ಅಲ್ಲಿ ಏನು ಬೆಳೆಯೋಕ್ಕಾಗದೇ ಇರುವಂಥ ಪ್ರದೇಶ ತುಂಬ ಇದೆ. ನಿಜ ನಿಜ. ಬಹುಶಃ ಈ ಶುಂಠಿ ಬೆಳೆ ಅಂತನ್ನುವಂಥದ್ದು ಒಂದು ಶುಂಠಿ ವಿಷಕಾರಕವಾಗ್ತಾ ಇದೆ, ಜೊತೆಗೆ ಈ ರೀತಿ ರಾಸಾಯನಿಕಗಳ ಬಳಕೆ ಆಗ್ತಾ ಇರೋದ್ರಿಂದ ಆ ಭೂಮಿ ಏನಿದೆ ಆ ಭೂಮಿ ಕೂಡ ಬರಡಾಗ್ತಾ ಇದೆ. ಎಲ್ಲಿಗೆ ಹೋಗ್ತಾ ಇದೆ, ಎಂತಕ್ಕೆ ಇಂತಹದೊಂದು ವಿಚಾರಕ್ಕೆ ಇಷ್ಟೊಂದು ಸಮಸ್ಯೆಗಳು ಎದುರಾಗುತ್ತೆ ಅಂತ ಗೊತ್ತಿದ್ದು ಕೂಡ ಈ ಕ್ರಮಕ್ಕೆ ಈ ಹೆಜ್ಜೆಗೆ ಮುಂದಾಗ್ತಾ ಇರೋದು ಯಾಕೆ ಎನ್ನುವಂತಹ ಮೂಲಭೂತ ಪ್ರಶ್ನೆ ಎದುರಾಗುತ್ತೆ. ಜೊತೆಗೆ ಇಂತಹ ಬೆಳೆಯನ್ನ ಬೆಳೆದಂತಹ ಹಿನ್ನೆಲೆಯಲ್ಲಿ ಇಷ್ಟು ಹಾನಿಕಾರಕ ಅಂತ ಗೊತ್ತಿದ್ದು ಕೂಡ ಏನು ಕ್ರಮ ಜರುಗಿಸಲಾಗುತ್ತೆ ಅವರ ವಿರುದ್ಧ, ಇದೆಲ್ಲದರ ಬಗ್ಗೆ ಚರ್ಚೆ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದಲ್ಲಿ.